ಹಲೋ, ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಬೆಂಚ್ ಬೂಸ್ಟರ್ಸ್. ನಾನು ನಿಮ್ಮ ನಯನ. ಸೊ ಎಲ್ಲರೂ ಪ್ರೀವಿಯಸ್ ವಿಡಿಯೋನ ನೋಡಿದ್ದೀರಾ. ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಆದರೆ ಎಲ್ಲ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡ್ತೀನಿ. ಅದನ್ನು ನೋಡಿಕೊಂಡು ಇಲ್ಲಿಗೆ ಬನ್ನಿ. ಮತ್ತು ಯಾರಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಬೈ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಶೇರಿಂಗ್ ವಿತ್ ಯುವರ್ ಫ್ರೆಂಡ್ಸ್. ಸೊ ಇವತ್ತಿನ ಕ್ಲಾಸಿಗೆ ಬರೋಣ. ಸೊ ನಿನ್ನೆ ಕ್ಲಾಸಲ್ಲಿ ನಾವೇನಪ್ಪ ನೋಡಿದ್ವಿ ಅಂತ ಹೇಳಿದ್ರೆ, ಪ್ರೂವ್ ದಟ್ ರೂಟ್ 2 ಇಸ್ ಅನ್ ಇರ್ರಾಷನಲ್ ನಂಬರ್. ರೂಟ್ 2 ಅನ್ನೋದನ್ನ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡಿದ್ವಿ. ಸೊ ಇದು ಸೇಮ್ ನಿನ್ನೆ ಯಾವ ಥರ ಮಾಡಿದ್ವು ಅದೇ ಥರ, ಬಟ್ ಇಲ್ಲಿ ಏನಪ್ಪ ಡಿಫ್ರೆಂಟ್ ಅಂದರೆ ನಂಬರ್ ಡಿಫ್ರೆಂಟ್ ಇದೆ ಅಷ್ಟೇ. 2 ಬದಲು 3 ಇದೆ. ಸೊ ಇದನ್ನು ಮಾಡಬೇಕಂದ್ರೆ ಆಲ್ರೆಡಿ ನಾನೆಲ್ಲ ಡೀಟೇಲಾಗಿ ನಿನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ರ್ಯಾಷನಲ್ ನಂಬರ್ ಅಂದರೆ ಏನು, ಇರ್ರಾಷನಲ್ ನಂಬರ್ ಅಂದರೆ ಏನಂತ ಗೊತ್ತಿರಬೇಕು. ರ್ಯಾಷನಲ್ ನಂಬರ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಯಾವ ನಂಬರ್ನ P/Q ಫಾರ್ಮನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರುತ್ತೋ ಅಂಥ ನಂಬರ್ನ ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಆ್ಯಂಡ್ ದೇರ್ Q not equals to 0, P and Q are co-primes ಆಗಿರಬೇಕು. ಸೊ co-primes ನಥಿಂಗ್ ಬಟ್ ಅಲ್ಲಿ ತಗೊಳ್ಳೋ ಎರಡು ನಂಬರ್ಗೆ ಏನಾಗಿರಬೇಕು, ಓನ್ಲಿ ಒನ್ ಈಸ್ ದ ಕಾಮನ್ ಫ್ಯಾಕ್ಟರ್ ಫಾರ್ ದೋಸ್ ಟೂ ನಂಬರ್ಸ್. ಸೊ ವಿ ಕ್ಯಾನ್ ಸ್ಟಾರ್ಟ್ ದಿಸ್ ಪ್ರೂಫ್. ಸೊ ಲೆಟ್ ಅಸ್ assume root 3 is an rational number. ಸೊ ನಾವು ಏನು ಪ್ರೂವ್ ಮಾಡೋದಕ್ಕೆ ಅವ್ರು ಕೇಳಿರ್ತಾರೋ ಅದ್ರ ಕಾನ್ವರ್ಸ್ನ ನಾವು ಅಸ್ಯೂಮ್ ಮಾಡ್ಕೊಬೇಕು. ಕಾನ್ವರ್ಸ್ ನಥಿಂಗ್ ಬಟ್ ಅವ್ರು ಏನು ಹೇಳಿದ್ದಾರೆ, ಇರ್ರಾಷನಲ್ ನಂಬರ್ ಅಂತ ಹೇಳಿದ್ದಾರೆ. ನಾವೇನಂತ ಅದ್ರ ಕಾನ್ವರ್ಸ್ ನಥಿಂಗ್ ಬಟ್ ರಿವರ್ಸ್ ತಗೊಂಡಿದ್ವಿ, ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಸೊ ರ್ಯಾಷನಲ್ ನಂಬರ್ ಅಂದರೆ ಆಲ್ರೆಡಿ ನಮಗೆ ಗೊತ್ತಿದೆ, ವಿಚ್ ನಂಬರ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ P/Q ವೇರ್ Q not equals to 0 and P and Q are co-primes. Already we know the definition of co-primes also. So we can take root 3 as P/Q. Instead of P/Q we can take A/B. Whatever you want you can take. ಇಲ್ಲಿ Q ಅಂತಂದ್ರೆ ಏನಂತ ಹೇಳ್ತೀವಿ, Q not equals to 0, P and Q are co-primes. co-primes ಅಂತ ಹೇಳಿದ್ರೆ ಏನು ಹೇಳಿದೀನಿ, ಇದು GCD ಅಥವಾ HCF ಏನಾಗಿರ್ಬೇಕು, 1 ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ 2, 3. ಈ 2, 3 ಇದ್ರದ್ದು ಇವೆರಡು ನಂಬರು ಓನ್ಲಿ ಒಂದೇ ಒಂದು ನಂಬರಿಂದ ಡಿವೈಡ್ ಆಗ್ಬೇಕು. ಅದು ಯಾವ ನಂಬರ್ ಅಂದರೆ 1. 5, 7. ಸೊ 1 ಈಸ್ ದ ಓನ್ಲಿ ಫ್ಯಾಕ್ಟರ್ ಆಫ್ ದೀಸ್ ಟೂ ನಂಬರ್ಸ್. ಅಂದರೆ ಇಲ್ಲಿ ತಗೊಂಡ ನಂಬರ್ಸ್ ಯಾವ ಥರ ಇರಬೇಕು, ಈ ಥರ ಇರಬೇಕು. ಸೊ ಇಂಥ ನಂಬರ್ ಏನಂತ ಕರಿತೀವಿ, co-primes ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಸ್ಕ್ವೇರ್ ರೂಟ್ ಹೋಗ್ಬೇಕಂದ್ರೆ ಏನು ಮಾಡಬೇಕು, ಸ್ಕ್ವೇರ್ ಆನ್ ಬೋತ್ ಸೈಡ್. ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡೋದು ಏನಾಗುತ್ತೆ, root 3 whole square P/Q whole square. So root square get cancel. What is remaining? 3. ಇದೇನಾಗುತ್ತೆ, P square by Q square. ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ, P square equals 3Q square. ಸೊ ಇದೇನಂತ ಹೇಳೋಣ, ಈಕ್ವೇಶನ್ 1 ಅಂತ ಹೇಳೋಣ. ಸೊ ಇದನ್ನ ನಾವು P ಸ್ಕ್ವೇರ್, ಈ 3ನ ಈಕ್ವಲ್ಸ್ ಇಂದ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, P ಸ್ಕ್ವೇರ್ ಡಿವೈಡ್ ಬೈ 3. ಸೊ ಇನ್ನೇನಂತ ಬರೀಬಹುದು ಅಂದರೆ, P ಸ್ಕ್ವೇರ್ ಈಸ್ ಡಿವಿಸಬಲ್ ಬೈ 3. P ಸ್ಕ್ವೇರ್ ಏನಾದರೂ 3 ಇಂದ ಡಿವೈಡ್ ಆಯಿತು ಅಂತ ಹೇಳಿದ್ರೆ ನಾವೇನಂತ ಹೇಳ್ಬೋದು, P ಈಸ್ ಆಲ್ಸೋ ಡಿವಿಸಬಲ್ ಬೈ 3. ಸೊ ಇಲ್ಲಿ ಏನು ಬಂದಿರುತ್ತೋ ನೆಕ್ಸ್ಟ್ ಏನಂತ ಕನ್ಸಿಡರ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಪು P ಈಕ್ವಲ್ಸ್ 3K. ಕೆ ಅನ್ನೋದು ಇಲ್ಲಿ ಏನಾಗಿರುತ್ತೆ, ಒಂದು ಇಂಟೀಜರ್ ಆಗುತ್ತೆ. ಕೆ ಬದಲು ನಾವು ಏನು ಬೇಕಾದರೂ ತೊಗೋಬೋದು. ಕೆನೇ ತೊಗೋಬೇಕಂತ ಏನಿಲ್ಲ, ಯಾವ ಲೆಟರ್ ಬೇಕಾದರೂ ಚೂಸ್ ಮಾಡ್ಬೋದು. ನಿನ್ನೆ ಏನಿಲ್ಲ, ಜಸ್ಟ್ ನಿನ್ನೆಗೂ ಇವತ್ತಿಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ಇಲ್ಲಿ 2 ಇತ್ತು, ಇವತ್ತೇನಿದೆ 3 ಇದೆ. ಸೊ 3 ಬರುತ್ತೆ. ನೆಕ್ಸ್ಟ್ ಇಲ್ಲಿ 3Q ಸ್ಕ್ವೇರ್ ಆಗುತ್ತೆ. ಇಲ್ಲಿ ನಿನ್ನೆ ಏನಿತ್ತು, 2 ಇತ್ತು. ಸೊ P ಈಕ್ವಲ್ಸ್ 3K. ಅಗೇನ್ ಸ್ಕ್ವೇರ್ ಆನ್ both. First write here K is some integer. Square on both side. Square on both side ಆದರೆ ಏನಾಗುತ್ತೆ, ಇದು P square 3K whole square nothing but 9K square. ಇದನ್ನ call it as equation 2. So
ಕಂಪೇರ್ ಈಕ್ವೇಶನ್ 1 and 2. ಈಕ್ವೇಶನ್ 1 and 2 ಕಂಪೇರ್ ಮಾಡಿದಾಗ ನಮಗೇನು ಗೊತ್ತಾಗುತ್ತೆ, ಈಕ್ವೇಶನ್ 1 and 2 ನಲ್ಲಿ ಎರಡು ಈಕ್ವೇಶನ್ ಅಲ್ಲೂ LHS ಸೇಮ್ ಇದೆ. ಯಾವುದಾದ್ರೂ ಎರಡು ಈಕ್ವೇಶನ್ ಅಲ್ಲಿ LHS ಸೇಮ್ ಇತ್ತು ಅಂತ ಹೇಳಿದ್ರೆ ವಿ ಕ್ಯಾನ್ ಈಕ್ವೇಟ್ ದೇರ್ RHS, ಅಥವಾ ಇನ್ ಕೇಸ್ RHS ಏನಾದರೂ ಸೇಮ್ ಇತ್ತು ಅಂದ್ರೆ ವಿ ಕ್ಯಾನ್ ಈಕ್ವೇಟ್ ದೇರ್ LHS. ಬಟ್ ಈ ಎರಡು ಈಕ್ವೇಶನ್ ಅಲ್ಲಿ ನಮಗೆ LHS ಎರಡು ಸೇಮ್ ಇದೆ, ಸೊ ವಿ ಕ್ಯಾನ್ ಈಕ್ವೇಟ್ ದೇರ್ RHS. ಆದ್ರೆ RHS ನ ಏನ್ ಮಾಡ್ಬೋದು, ಈಕ್ವೇಟ್ ಮಾಡ್ಬೋದು. ಫ್ರಮ್ ಈಕ್ವೇಶನ್ 1 and 2, ಸೊ ಏನಂತ ಬರಿಬೋದು ಅಂದ್ರೆ ಈಕ್ವೇಶನ್ 1 LHS ಸೇಮ್ ಇದೆ, ವಿ ಕ್ಯಾನ್ ಈಕ್ವೇಟ್ ದ RHS. 3q² ಈಕ್ವಲ್ಸ್ 9k². 3 1s 3 3s ಕ್ಯಾನ್ಸಲ್ ಆದ್ಮೇಲೆ ಇನ್ನೇನು ಉಳಿಯುತ್ತೆ, q² ಈಕ್ವಲ್ಸ್ 3k². ಸೊ ನೌ ವಿ ಕ್ಯಾನ್ ರೈಟ್ ದಿಸ್ ಆಸ್, ಈ 3ನ ಈ ಕಡೆ ಕಳಿಸಿದ್ರೆ q²/3 ಆಗುತ್ತೆ. ಇದನ್ನಂತ ಬರಿಬಹುದು, q² is divisible by 3, then q also divisible by 3. So q² is divisible by 3, q is also divisible by 3. ಸೊ ನಾವಿಲ್ಲಿ ಅಸಂಪ್ಷನ್ ಅಲ್ಲಿ ಏನ್ ಮಾಡ್ಕೊಂಡಿದ್ವಿ, √3 = p/q, ವೇರ್ q ನಾಟ್ ಈಕ್ವಲ್ಸ್ ಟು 0, p and q ಆರ್ ಕೋಪ್ರೈಮ್ಸ್. ರ್ಯಾಷನಲ್ ನಂಬರ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ವಿ, ಅದ್ರ ಕಂಡೀಷನ್ ಈ ತರ ಇತ್ತು. ಅಂದ್ರೆ ಇಲ್ಲಿ ಕೋಪ್ರೈಮ್ಸ್ ಅಂತಂದ್ರೆ ಏನ್ ಹೇಳಿದ್ದೆ, ಆ ಎರಡು ನಂಬರು 1 ಇಂದ ಮಾತ್ರ ಡಿವೈಡ್ ಆಗಬೇಕು. ಅಂದ್ರೆ 1 ಇಂದ ಮಾತ್ರ ಡಿವೈಡ್ ಆಗಬೇಕು, ನಥಿಂಗ್ ಬಟ್ 1 is the only factor of those two numbers. ಅಂದ್ರೆ 1 ಬಿಟ್ಟು ಬೇರೆ ಯಾವುದು ಫ್ಯಾಕ್ಟರ್ ಇರಲ್ಲ ಅಕಾರ್ಡಿಂಗ್ ಟು ಕೋಪ್ರೈಮ್. ಬಟ್ ಆದ್ರೆ ಇಲ್ಲಿ ನಾವು ಈಕ್ವೇಶನ್ 1 ಮತ್ತೆ 2 ನ ನೋಡೋದ್ರಿಂದ ಇಲ್ಲಿ ಏನಾಗ್ತಿದೆ, p is divisible by 3, here q is divisible by 3. ಅಂದ್ರೆ 1 ಅನ್ನ ಬಿಟ್ಟು ಬೇರೆ ಯಾವುದೋ ಇನ್ನೊಂದು ನಂಬರು p ಮತ್ತೆ q ನ ಡಿವೈಡ್ ಮಾಡ್ತಾ ಇದೆ ಅಂತ ಗೊತ್ತಾಯ್ತು. ದಟ್ ಈಸ್ ಯಾವ್ದಪ್ಪ ಅಂತ ಹೇಳಿದ್ರೆ 3 ಅಂತ ಹೇಳಿದ್ರೆ ಇಟ್ ಕಂಟೈನ್ ಮೋರ್ ದ್ಯಾನ್ 1 ಫ್ಯಾಕ್ಟರ್. ಅಂದ್ರೆ ಕೋಪ್ರೈಮ್ ಅಂತ ಹೇಳಿದ್ರೆ ಓನ್ಲಿ 1 is the ಕಾಮನ್ ಫ್ಯಾಕ್ಟರ್ ಆಗಿರ್ತಿತ್ತು. ಬಟ್ ಆದ್ರೆ ಇಲ್ಲಿ 1 ಬಿಟ್ಟು ಬೇರೆ ಇನ್ನೊಂದು ಫ್ಯಾಕ್ಟರ್ ಇದೆ ಅಂತ ಗೊತ್ತಾಗ್ತಿದೆ ಬೈ ಈಕ್ವೇಶನ್ 1 and 2. ಅಂತಂದ್ರೆ ಯಾವ್ದ್ರಿಂದ ಡಿವೈಡ್ ಆಗ್ತಾ ಇದೆ ಅಂತ ಹೇಳಿದೀವಿ, p ಮತ್ತೆ q ಬೋತ್ ಆರ್ ಡಿವಿಸಬಲ್ ಬೈ 3. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಫ್ಯಾಕ್ಟರ್ ಇದೆ ಅಂತ ಗೊತ್ತಾಯ್ತು. ಸೊ ಏನಂತ ಕನ್ಕ್ಲೂಡ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಅವರ್ ಅಸಂಪ್ಷನ್ ಈಸ್, ನಾವೇನಂತ ಅಸಂಪ್ಷನ್ ಮಾಡಿದ್ವಿ, ರ್ಯಾಷನಲ್ ನಂಬರ್ ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ವಿ. ಅಕಾರ್ಡಿಂಗ್ ಟು ದ ರ್ಯಾಷನಲ್ ನಂಬರ್ ಇಯರ್ p and q ಆರ್ ಕೋಪ್ರೈಮ್ಸ್. ಬಟ್ ಆದ್ರೆ ಇಲ್ಲಿ ನಾವು ಪ್ರೂವ್ ಮಾಡಿರೋದ್ರ ಪ್ರಕಾರ p ಮತ್ತೆ q ಗೆ ಒಂದಕ್ಕಿಂತ ಜಾಸ್ತಿ ಫ್ಯಾಕ್ಟರ್ ಇದೆ ಅಂತ ಗೊತ್ತಾಗ್ತಿದೆ. ಅದರಿಂದ ಅವರ್ ಅಸಂಪ್ಷನ್ ಈಸ್ ರಾಂಗ್. ಸೊ ಅಸಂಪ್ಷನ್ ರಾಂಗ್ ಆಯ್ತು ಅಂತ ಹೇಳಿದ್ರೆ ನಾವೇನಂತ ಕನ್ಕ್ಲೂಡ್, ಅಸಂಪ್ಷನ್ ರಾಂಗ್ ಅಂದ್ರೆ ನಾವೇನ್ ಅಸಂಪ್ಷನ್ ಮಾಡ್ಕೊಂಡಿದ್ವಿ, ರ್ಯಾಷನಲ್ ನಂಬರ್ ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ವಿ. ರ್ಯಾಷನಲ್ ನಂಬರ್ ರಾಂಗ್ ಆಯ್ತು ಅಂತಂದ್ರೆ ವಾಟ್ ಕ್ಯಾನ್ ವಿ ಸೇ, therefore √3 is an irrational number. ನಾವೇನಂತ ಅಸಂಪ್ಷನ್ ಮಾಡ್ಕೊಂಡಿದ್ವಿ, ರ್ಯಾಷನಲ್ ನಂಬರ್ ಅಂತ ಅಸಂಪ್ಷನ್ ಮಾಡ್ಕೊಂಡಿದ್ವಿ. ಬಟ್ ಆದ್ರೆ ಅವರ್ ಅಸಂಪ್ಷನ್ ಬಿಕಮ್ wrong. Why? Because here according to the assumption here p and q are co-primes, but here p and q are not co-primes. So this you can write here. Before writing, wait. From equation 1 and 2, p and q are not co-primes. Not co-primes means therefore our assumption is wrong. From equation 1 and 2, p and q are not co-primes, therefore our assumption is wrong. So we can conclude √3 is an irrational number. ಸೊ ಎಲ್ರಿಗೂ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಪ್ರತಿ ಪೇಪರಲ್ಲೂ ನೀವು ಯಾವುದೇ ಬೋರ್ಡ್ ಪೇಪರ್ ನೋಡಿ, ಪ್ರತಿ ಪೇಪರಲ್ಲೂ ಈ ಕ್ವಶನ್ ರಿಪೀಟ್ ಆಗಿರುತ್ತೆ. ಸೊ 3 marks ಕ್ವಶನ್. ಥ್ಯಾಂಕ್ ಯು.